ಪ್ರಭಾವಿ ರಾಜಕಾರಣಿಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಮಹಿಳೆಯ ಜೊತೆ ರೂಮ್ನಲ್ಲಿ ರಾಜಕಾರಣ, ಮಹಿಳೆಯ ಜೊತೆ ರೂಮ್ನಲ್ಲಿ ಮಾಡಿದ್ದೇನು ರಾಜಕಾರಣಿ. ಪ್ರಭಾವಿ ರಾಜಕಾರಣಿ ಒಬ್ಬರ ರಾಸಲೀಲೆ ಕಾಮಪುರಾಣ ಈಗ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಮಹಿಳೆಯ ಜೊತೆ ರೂಮ್ನಲ್ಲಿ ರಾಜಕಾರಣಿ ಪ್ರತ್ಯಕ್ಷಗೊಂಡಿದ್ದಾರೆ. ಹಾಗಾದ್ರೆ ಆ ರಾಜಕಾರಣಿ ಯಾರು? ನಾವು ರಿವೀಲ್ ಮಾಡ್ತೀವಿ ಆ ರಾಜಕಾರಣಿ ಯಾರು ಅನ್ನೋದನ್ನ. ಒಂಟಿ ಮಹಿಳೆಯ ಜೊತೆ ರೂಮ್ನಲ್ಲಿ ರಾಜಕಾರಣಿ ಕಾಣಿಸಿಕೊಂಡಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆ ಒಂದು ವಿಡಿಯೋ. ಹಾಟ್ ಕೇಕ್ನಂತೆ ಸೇಲ್ ಆಗ್ತಾ ಇದೆ. ಹಾಗಾದ್ರೆ ಆ ನಾಯಕ ಯಾರು? ಯಾವ ಪಕ್ಷದವರು? ನೀವು ಯಾರನ್ನ ಮಹಾತ್ಮ ಅಂತ ಕರೀತಿದ್ರು, ನೀವು ಯಾರನ್ನ ಈತ ಸಂಭಾವಿತ ಅಂತ ಅಂದ್ಕೊಂಡಿದ್ರು, ಆತನೇ ರೂಮಿನಲ್ಲಿ ಪ್ರತ್ಯಕ್ಷರಾಗಿರೋದು. ಯಾರನ್ನ ನೀವು ಭಾಷಣದಲ್ಲಿ ಅಬ್ಬಬ್ಬ ಏನು ಭಾಷಣ ಅಂತ ಹೇಳುತ್ತಿದ್ರು, ಅದೇ ರಾಜಕಾರಣಿ ಈಗ ರಾಸಲೀಲೆಯ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಮುಖ್ಯ ಪಾತ್ರದಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆ ಒಂದು ವಿಡಿಯೋ. ನಾವು ಯಾರನ್ನ ಒಳ್ಳೆಯವರು ಅಂತ ಅಂದುಕೊಂಡಿದ್ವೋ ಆ ಒಳ್ಳೆಯ ವ್ಯಕ್ತಿಯ ಹೊಲಸು ಆಟ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ನಾವು ಯಾರನ್ನ ಈತನೊಬ್ಬ ಭಾರೀ ರಾಜಕಾರಣಿ ಅಂತ ಅಂದ್ಕೊಂಡಿದ್ವೋ, ಅಯ್ಯಯ್ಯೋ ಈತ ಜನಸೇವೆ ಮಾಡ್ತಿದ್ದಾನೆ, ಈತನ ಪಕ್ಷದ ಅಜೆಂಡಾ, ಆತನ ಪಕ್ಷದ ಸಿದ್ಧಾಂತ ಎಲ್ಲವನ್ನೂ ಕಂಡು ಅಚ್ಚರಿ ಮೂಡಿತ್ತು. ಆದರೆ ಆತ ಈ ವಿಡಿಯೋದಲ್ಲಿ ಮಾಡಿದ್ದೇನು ಗೊತ್ತಾ? ಮಹಿಳೆಯ ಜೊತೆ ಈತನ ವರ್ತನೆ ನಿಜಕ್ಕೂ ಕೂಡ ಕಾಮುಕರ ಅಧ್ಯಾಪಕ ಅನ್ನೋ ತರಹದ ಆಟಗಳು ಆತನದ್ದು. ಹಿಂದೆ ಆ ನಾಯಕನ ಮೇಲೆ ಬೆದರಿಕೆ ಆರೋಪ ಇತ್ತು. ಬೆದರಿಕೆ ಹಾಕಿ 1 ಕೋಟಿಗಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡ್ಕೊಂಡಿದ್ನಂತೆ. ಹಣದ ಜೊತೆಗೆ 25 ಪವನ್ ಚಿನ್ನ ದೋಚಿದ್ದ ರಾಜಕಾರಣಿ ಲಕ್ಷ್ಮಿ ಎಂಬ ಮಹಿಳೆ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ. ಇದೀಗ ಮತ್ತೊಂದು ವಿಡಿಯೋ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ನಾಯಕ ಯಾರು ಅಂತೀರಾ? ಹಾಗಾದ್ರೆ ಆ ನಾಯಕ ಯಾರು? ಆ ನಾಯಕ ಯಾವ ರಾಜ್ಯದವರು? 25 ಪವನ್ ಚಿನ್ನ ದೋಚಿದ್ದ. ಹಿಂದೆ ಈ ನಾಯಕನ ಮೇಲೆ ಬೆದರಿಕೆ ಆರೋಪವೂ ಇತ್ತು. ಬೆದರಿಕೆ ಹಾಕಿ 1 ಕೋಟಿಗಿಂತ ಹೆಚ್ಚು ಹಣ ವಸೂಲಿ ಮಾಡ್ಕೊಂಡಿದ್ದಂತೆ ಪುಣ್ಯಾತ್ಮ. ಹಣದ ಜೊತೆಗೆ 25 ಪವನ್ ಚಿನ್ನ ದೋಚಿದ್ದಂತೆ ಈ ನಾಯಕ, ಈ ರಾಜಕಾರಣಿ. ಹಾಗಾದ್ರೆ ಆ ರಾಜಕಾರಣಿ ಯಾರು? ಮಹಿಳೆಯನ್ನ ಮಂಚಕ್ಕೆ ಕರೀತಾನೆ. ಮಹಿಳೆ ಏನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ಆ ಮಹಿಳೆಗೆ ಬೆದರಿಕೆ ಹಾಕ್ತಾನೆ. ಈ ಹಿಂದೆಯೂ ಕೂಡ ಈತನ ವಿರುದ್ಧ ಹಲವು ಆರೋಪ ಕೇಳಿ ಬಂದಿತ್ತು. ಮಹಿಳೆಯರನ್ನ ಬೆದರಿಕೆ ಒಡ್ಡಿದಂತಹ ಆರೋಪ. ಮಹಿಳೆಯ ಜೊತೆ ಚಕ್ಕಂದ ಆಡುವಾಗ ಮಹಿಳೆ ವಿರೋಧ ವ್ಯಕ್ತಪಡಿಸಿದ್ರೆ ಆ ಮಹಿಳೆಗೆ ಥ್ರೆಟ್ ಕೊಡುವಂತಹದ್ದು ಈ ರಾಜಕಾರಣಿಯ ಚಾಳಿಯಾಗಿತ್ತು. ತಿರುಪತಿ ಜನಸೇನಾ ಪಕ್ಷದ ಉಸ್ತುವಾರಿ ಕಿರಣ್ ರಾಯಲ್ ಮಹಿಳೆಯ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಕಿರಣ್. ಪವನ್ ಕಲ್ಯಾಣ್ ಅವರಿಗೆ ನಾಚಿಕೆಯಾಗಬೇಕು. ಇಂಥವರು ನಿಮ್ಮ ಆ ಸಂಘಟನೆಯಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಪ್ರೌಡ್ ಫೀಲ್ ತರುತ್ತೋ ಅಥವಾ ಅಸಹ್ಯ ಅನಿಸುತ್ತೋ ಗೊತ್ತಿಲ್ಲ. ನೆಟ್ಟಿಗರು ಭಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನಸೇನಾ ಪಕ್ಷ, ಅಬ್ಬಬ್ಬ, ಜನಸೇನಾ ಪಕ್ಷ ಅಂದ್ರೇನು? ಆ ಪಕ್ಷದ ನಾಯಕ ಅಂದ್ರೇನು? ಆ ನಾಯಕನ ಮಧ್ಯ ರೋಡಲ್ಲಿ ಮಾಡುವ ಭಾಷಣ ಅಂದ್ರೇನು? ಕಿರಣ್ ಮ್ಯಾಜಿಕ್ ಪದಗಳಿಂದ ಮಹಿಳೆಯರನ್ನ ಮೋಸಗೊಳಿಸ್ತಾ ಇದ್ದ. ತಕ್ಷಣವೇ ಅವನನ್ನ ಜನಸೇನಾ ಪಾರ್ಟಿಯಿಂದ ಹೊರ ಹಾಕಬೇಕು. ಡಿಸಿಎಂ, ಅಲ್ಲಿನ ಆಂಧ್ರ ಪ್ರದೇಶದ ಡಿಸಿಎಂ ಈ ಬಗ್ಗೆ ತನಿಖೆ ಮಾಡಬೇಕು. ಆ ನಾಯಕ ಬೇರೆ ಯಾರೂ ಅಲ್ಲ, ಜನಸೇನಾ ಪಕ್ಷದ ತಿರುಪತಿ ಜನಸೇನಾ ಪಕ್ಷದ ಉಸ್ತುವಾರಿ. ನೋಡಿ ಆತನ ಆ ರಾಸಲೀಲೆಯ ವಿಡಿಯೋ ನೋಡಿ. ಹೆಣ್ಣು ಮಕ್ಕಳ ಜೊತೆ ಬಣ್ಣ ಬಣ್ಣದ ಮಾತುಗಳಿಂದ ವಿಶ್ವಾಸಕ್ಕೆ ತಗೋತಾ ಇದ್ದ ಹೆಣ್ಣು ಮಕ್ಕಳನ್ನ ರೂಮಿಗೆ ಕರ್ಕೋತಾ ಇದ್ದ. ರೂಮಿಗೆ ಕರೆಸಿ ಆತನ ದೇಹಕ್ಕೂ ಮನಸ್ಸಿಗೂ ಶಾಂತಿ ಸಿಗೋವರೆಗೂ ಆಟಕ್ಕಿಳಿತಾ ಇದ್ದ. ಶಾಂತಿ ಸಿಗೋವರೆಗೂ ಆತನ ಜೊತೆ ಅಧಿಕಾರ ಇದೆ.
ಆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತನಗಿಷ್ಟಾದವರನ್ನ ಕರೆಸ್ಕತ್ತಿದ್ನಂತೆ ರೂಮಿಗೆ. ಆಕೆ ಬೇಕು ಅಂತ ಒಂದು ಸಾರಿ ಕಣ್ಣು ಬಿದ್ದರೆ ಆಕೆ ಮೇಲೆ ಆಕೆ ಬೇಕೇ ಬೇಕು. ಇದನ್ನು ಗಮನಿಸೋದಕ್ಕೆ ಪವನ್ ಕಲ್ಯಾಣ್ಗೆ ಸಮಯ ಇಲ್ಲ. ತನ್ನ ಪಕ್ಷದಲ್ಲಿ ಮೂಗು ಮುಚ್ಚಿಕೊಳ್ಳಬಹುದಾದ ಅಸಹ್ಯವನ್ನ ಇಟ್ಕೊಂಡು ಅದು ಏನೇನು ಭಾಷಣ ಮಾಡ್ತಾರೆ, ಧರ್ಮದ ಬಗ್ಗೆ ಮಾತನಾಡ್ತಾರೆ, ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಪಕ್ಷದ ಸಿದ್ಧಾಂತವನ್ನು ವೈಭವೀಕರಿಸ್ತಾರೆ, ಈ ಹಿಂದೆ ಇದ್ದಂತಹ ಸರ್ಕಾರವನ್ನು ಎಷ್ಟು ಅಸಹ್ಯವಾಗಿ ಮಾತನಾಡ್ತಾರೆ ಪವನ್ ಕಲ್ಯಾಣ್. ಅದು ತಪ್ಪಲ್ಲ, ಅದು ಅಪರಾಧನೂ ಅಲ್ಲ ಮಾತನಾಡಲಿ. ಆದರೆ ತನ್ನ ಬೆಂಬಲಿಗ, ತನ್ನ ಸಹಚರ, ತನ್ನ ಜೊತೆ 24 ಗಂಟೆ ಇರುವಂತಹ ವ್ಯಕ್ತಿ ಈ ತರಹದ ಅಸಹ್ಯ ಕೆಲಸ ಮಾಡ್ತಾನೆ. ಹೆಣ್ಣು ಮಕ್ಕಳನ್ನ ರೂಮಿಗೆ ಕರೆಸಿ ಆಕೆಯ ಜೊತೆ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ. ನಾವು ಪ್ರಜ್ವಲ್ ಬಗ್ಗೆ ಮಾತನಾಡ್ತಾ ಇದ್ವಿ ಸಾಕಷ್ಟು ಬಾರಿ. ಆದರೆ ಪ್ರಜ್ವಲ್ಗಿಂತಲೂ ಕೂಡ ವಿಚಿತ್ರ ಕಾಮುಕ ಈತ. ಪ್ರಜ್ವಲ್ಗಿಂತಲೂ ವಿಚಿತ್ರ ಕಾಮುಕ. ಯಾವ ರಾಜ್ಯದಲ್ಲಿದ್ದಾನೆ ಈ ವ್ಯಕ್ತಿ, ಯಾವ ದೇಶದಲ್ಲಿರೋದು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೋಯ್ತು ಪವನ್ ಕಲ್ಯಾಣ್ ಸಿದ್ಧಾಂತ? ಎಲ್ಲಿ ಹೋಯ್ತು ಪವನ್ ಕಲ್ಯಾಣ್ರ ಸ್ಲೋಗನ್? ಎಲ್ಲಿ ಹೋಯ್ತು ಪವನ್ ಕಲ್ಯಾಣ್ ಅವರ ಆ ದೇಶದ ಮೇಲಿರ್ತಕ್ಕಂತಹ ಪ್ರೀತಿ? ಎಲ್ಲಿ ಹೋಯ್ತು ಪವನ್ ಕಲ್ಯಾಣ್ ಅವರ ಮಹಿಳೆಯರ ಮೇಲಿರ್ತಕ್ಕಂತಹ ಸಿಂಪತಿ? ದೇಶ ಅಂದರೆ ಬರೀ ಮಣ್ಣಲ್ಲ ರೀ. ದೇಶ ಅಂದರೆ ಮಹಿಳೆ, ದೇಶ ಅಂದರೆ ಶಾಂತಿ, ದೇಶ ಅಂದರೆ ಪೀಸ್ಫುಲ್ ವಾತಾವರಣ. ಹೆಣ್ಣು ಮಕ್ಕಳನ್ನು ಕಂಡ್ರೆ ಆ್ಯಪಲ್ ಕಚ್ಚೋ ತರಹದ ಮನಸ್ಸಾಗುತ್ತಂತೆ ಈತನಿಗೆ. ಇಂತಹ ವ್ಯಕ್ತಿಗಳನ್ನು ಪವನ್ ಕಲ್ಯಾಣ್ ಪಕ್ಷದಲ್ಲಿ ಈವರೆಗೂ ಇಟ್ಟುಕೊಂಡಿದ್ದಾರೆ. ಈ ವ್ಯಕ್ತಿಯ ವಿರುದ್ಧ ಆರೋಪ ಕೇಳಿ ಬಂದರೂ ಕೂಡ ಆತನ ವಿರುದ್ಧ ಕ್ರಮ ಇಲ್ಲ. ಪವನ್ ಕಲ್ಯಾಣ್ ಮಾಡ್ತಾ ಇರೋದೇನು? ಆ ನಾಯಕ ಬೇರಾರೂ ಅಲ್ಲ, ಜನಸೇನಾ ಪಕ್ಷದ ರಾಜಕಾರಣಿ, ತಿರುಪತಿ ಜನಸೇನಾ ಪಕ್ಷದ ಉಸ್ತುವಾರಿ ಕಿರಣ್ ರಾಯಲ್ ವಿರುದ್ಧ ಈಗಾಗಲೇ ಆಂಧ್ರ ಪ್ರದೇಶದ ಜನ ತಿರುಗಿ ಬಿದ್ದಿದ್ದಾರೆ. ಮಹಿಳೆಯ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಕಿರಣ್ ಪವನ್ ಕಲ್ಯಾಣ್ ಅವರಿಗೆ ನಾಚಿಕೆಯಾಗಬೇಕು ಅಂತ ಜನ ಈಗ ತಿರುಗಿ ಬಿದ್ದಿದ್ದಾರೆ. ಇಂಥವರಿಗೆಲ್ಲ ಪಕ್ಷದಲ್ಲಿ ಇಟ್ಕೊಳ್ತಾರೆ ಎಂದು ನೆಟ್ಟಿಗರಿಂದ ಭಾರಿ ಆಕ್ರೋಶಗಳು ವ್ಯಕ್ತವಾಗಿದೆ. YSRP ಮಹಿಳಾ ನಾಯಕರಿಂದ ಆಕ್ರೋಶ. ಕಿರಣ್ ಮ್ಯಾಜಿಕ್ ಪದಗಳಿಂದ ಮಹಿಳೆಯರನ್ನ ಮೋಸ ಮಾಡ್ತಿದ್ದಂತೆ, ತಕ್ಷಣವೇ ಅಮಾನತು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿದೆ.